ಪ್ರೇಮ ಅಂತ ಬೆಂಗಳೂರಿಂದ ಕರೆ ಮಾಡ್ತಾರೆ. ಪ್ರೇಮ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ ಸರ್, ಪಾಪುಗೆ ಗಂಡ್ ಪಾಪು ಆಗಿದೆ, 7.5 ತಿಂಗಳು ಸರ್. ಒಂದ್ ಬೀಜ ಲೆಫ್ಟ್ ಸೈಡ್ ಅಲ್ಲಿ ಮೇಲಿದೆ ಸರ್, ಒಂದ್ ಬೀಜ ಕೆಳಗಡೆ ಇದೆ ಸರ್. ಇನ್ನೂ ಒಂದು 5 ತಿಂಗಳು ಕಾಯಿರಿ, 1 ವರ್ಷದೊಳಗಡೆ 2 ಸಮವಾಗ್ತದೆ. 1 ವರ್ಷ ಬೇಕಾಗ್ತದೆ ಸಾಮಾನ್ಯವಾಗಿ ಬೀಜಗಳು ಸಂಪೂರ್ಣವಾಗಿ ತರಡಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ. 1 ವರ್ಷ ಆದರೂ ಕೂತ್ಕೊಳ್ಳದೆ ಇದ್ದರೆ ಆಗ ಅದನ್ನು ನಿಮ್ಮ ಇವರು ಮಕ್ಕಳ ಡಾಕ್ಟ್ರಿಗೆ ತೋರಿಸಿ, ಅದೇನಾದರೂ ಒಳಗಡೆ ಉಳ್ಕೊಂಡಿದ್ರೆ ಒಂದು ಸಣ್ಣ ಆಪ್ರೇಷನ್ ಮಾಡಿ ಅದನ್ನು ಯಾವುದು ಬೀಜ ಮೇಲಿದೆ ಅದನ್ನು ಎಳೆದು ಕೆಳಗೆ ಕಟ್ಬೋದು. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಇನ್ನೂ ಒಂದು 5 ತಿಂಗಳು ಕಾಯಿರಿ, 1 ವರ್ಷ ಆಗಿಬಿಡಲಿ ಮಗುಗೆ. 1 ವರ್ಷದಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಬಂದು ಕೂತ್ಕೊಳ್ತವೆ. ಸಾಮಾನ್ಯವಾಗಿ ಬಹುತೇಕ ಮಕ್ಕಳುಗಳಲ್ಲಿ ಹುಟ್ಟಿದಾಗ ಬಂದು ಕೂತಿರ್ತವೆ ಬೀಜಗಳು. ಇನ್ನು ಕೆಲವು ಮಕ್ಕಳುಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂದು ಕೂತ್ಕೊಳ್ತದೆ. ಆದ್ದರಿಂದ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 2 ಬೀಜಗಳು ಕೈಗೆ ಸಿಗುತ್ತೆ ತಾನೇ? ಅದು ಒಂದು ಮೇಲ್ಗಡೆ ಇದೆ ಅಂತ ಅದೇ ಕೈಗೆ ಸಿಗುತ್ತಾ? ನಮ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯ್ತು ಸರ್. ಅದೇನೆ 1 ಬೀಜ ಮೇಲಿದೆ ಅಲ್ವಾ? ಇನ್ನು ಜಾರಿಲ್ಲ. ಅದೇ ಇನ್ನೊಂದು 5 ತಿಂಗಳು ಕಾಯಿರಿ, 1 ವರ್ಷ ಆಗಲಿ ಮಗುಗೆ. 1 ವರ್ಷ ಆದಮೇಲೆ ಅವಾಗ್ಲೂ ಬಂದು ಕೆಳಗೆ ಬಂದು ಕೂತ್ಕೊಳ್ಳದೆ ಇದ್ದರೆ ಅದನ್ನು ಮಕ್ಕಳ ಡಾಕ್ಟ್ರಿಗೆ ತೋರಿಸಿ ಅದನ್ನು ಸಣ್ಣ ಆಪ್ರೇಷನ್ ಮಾಡಿ ಕೆಳಗೆ ಎಳೆದು ಕಟ್ತಾರೆ. ಅದನ್ನು ಯೂರಾಲಜಿಸ್ಟ್ ಕಟ್ತಾರೆ, ಅಥವಾ ಪೀಡಿಯಾಟ್ರಿಕ್ ಸರ್ಜನ್ನು, ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರು, ಅಥವಾ ಯೂರಾಲಜಿಸ್ಟ್ ಮೂತ್ರರೋಗ ತಜ್ಞ ವೈದ್ಯರು. ಇವ್ರಿಗೆ ಯಾರಿಗಾದ್ರೂ ತೋರಿಸಿದ್ರೆ ಆ ಬೀಜನ ಮೇಲ್ಗಡೆ ಇರೋದನ್ನು ಕೆಳಗೆ ಎಳೆದು ಕಟ್ತಾರೆ. ಆದರೆ ಸುಮಾರು 1 ವರ್ಷದವರೆಗೂ ಕಾಯೋದು ಒಳ್ಳೆಯದು. ಯಾಕೆಂದರೆ ಕೆಲವು ಸಾರಿ ಆಟೋಮೆಟಿಕ್ಕಾಗಿ ಕೆಳಗೆ ಜಾರ ಸಾಧ್ಯತೆ ಇರುತ್ತೆ. ಓಕೆ ಪ್ರೇಮ ಅವರೇ, ಕರ್ನಾಟಕ ಧನ್ಯವಾದ. ಆದ್ರೂ ಒಳ್ಳೆ ಪೋಷಕರಾಗಿ ನೋಡ್ಕೊಂಡಿರೋದು ತುಂಬಾ ಒಳ್ಳೆ. ಬೇಗ ಅದು 7ನೇ ತಿಂಗಳಲ್ಲೇ ಅದನ್ನ ಗುರುತಿಸಿರೋದು ಒಳ್ಳೆಯದು. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ. ಚಿಕ್ಕ ವಯಸ್ಸಿನಲ್ಲಿ ಅದು ಟ್ರೀಟ್ಮೆಂಟ್ ತಗೊಂಡ್ರೆ 25-30 ವರ್ಷ ಆಗಿದ್ರು ನೋಡ್ಕೊಂಡಿರಲ್ಲ. ಈಗಿನೇ ಮದುವೆ ಇನ್ನೇ ನಾಳೆ ಇದೆ ಅಂದಾಗ ಇವತ್ತು ಬರ್ತಾರೆ, ನಂಗೊಂದು ಬೀಜನೇ ಇಲ್ಲ ಅಂತ. ಮೊದ್ಲು ಗೊತ್ತಿಲ್ವೇನ್ರಿ? ಗೊತ್ತಿತ್ತು, ಯಾಕೆ ತೋರಿಸ್ತಿಲ್ಲ ಅಂದ್ರೆ ಭಯ. ಓಕೆ ಡಾಕ್ಟರ್.